ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು, ಆ ವಾಕ್ಯದಲ್ಲಿರುವ ಎಲ್ಲ ಒಳಿತನ್ನು ಅನುಭವಿಸಲು ದೇವರು ನೀಡಿದ ಈ ಒಳ್ಳೆಯ ಭಾಗ್ಯಕ್ಕಾಗಿ, ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಿಸಿದರೂ ಸಾಲುವುದಿಲ್ಲ. ಕಾರಣ ಹೂವಿನಲ್ಲಿ ಮಕರಂದ ಸುಗಂಧ ಇರುವ ಹಾಗೆ ದೇವರ ವಾಕ್ಯದ ಒಳಗೆ ನಮಗೆ ಇರುವ ಆಶೀರ್ವಾದ, ಅನುಗ್ರಹ, ಕೃಪೆ ಸಮೃದ್ಧಿಯಾಗಿ ಇದೆ. ಆಮೇನ್. ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇವೆ. ಪ್ರತಿನಿತ್ಯ ದೇವರ ವಾಕ್ಯ ಲಭಿಸುವುದು ಒಂದು 5-10 ನಿಮಿಷ ಈ ವಾಕ್ಯವನ್ನು ಧ್ಯಾನಿಸಿ ಸ್ವೀಕರಿಸುವುದು ಒಂದು ದೇವರ ಚಿತ್ತವಾಗಿದೆ. ಆಮೇನ್. ಅನೇಕರಿಗೆ ಈ ವಾಕ್ಯದಿಂದ ಆಧ್ಯಾತ್ಮಿಕ ಬಲವು, ಆಧ್ಯಾತ್ಮಿಕ ಬೆಳವಣಿಗೆಯು ಲಭಿಸುತ್ತಿದೆ. ಜೀವನ ಬೆಳಕಾಗಲು, ಮುಂದೆ ಸಾಗಲು ಇರುವ ಶಕ್ತಿ ಈ ದೇವರ ವಾಕ್ಯ ಅವರ ಜೀವನದಲ್ಲಿ ಆಗುತ್ತಿದೆ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ಕನ್ನಡ ಮತ್ತು ಮಲಯಾಳಂ ಅಲ್ಲಿ ಲಕ್ಷಗಟ್ಟಲೆ ಕುಟುಂಬಗಳು ಇದ್ದಾರೆ. ಅವರೆಲ್ಲರನ್ನು ಒಂದೇ ಕೊಡೆಯ ಕೆಳಗೆ ಎನ್ನುವ ರೀತಿ ಒಂದೇ ಮನಸ್ಸಿನಿಂದ ನಿಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿಮಗೆ ಒಂದು ಅನುಗ್ರಹ ಉಳಿದು ಉಂಟಾಗುತ್ತದೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸುವವರನ್ನು ದೇವರು ಹೇಗೆ ಅನುಗ್ರಹಿಸುತ್ತಾರೆ, ಹೇಗೆ ಕೃಪೆಯಲ್ಲಿ ತುಂಬಿಸುತ್ತಾರೆ ಎಂದು ಇಂದು ಆಲಿಸುವ ದೇವರ ವಾಕ್ಯದಲ್ಲಿ ನಾವು ಗಮನಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 46ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯವನ್ನು ಆಲಿಸೋಣ. ಕಿವಿಗೊಡು ಹೋ ಯಾಕೋಬ ಮನೆತನವೇ, ಅಳಿದುಳಿದ ಇಸ್ರಾಯೇಲಿನ ಮನೆತನವೇ, ಹೊರುತ್ತಿರುವೆ ನಿಮ್ಮನ್ನು ಗರ್ಭದಿಂದ, ಸಾಕಿ ಸಲಹುತ್ತಿಗೆ ಹುಟ್ಟಿದ ದಿನದಿಂದ. ನಾನೇ ನಿಮಗೆ ಆಧಾರ ಮುಪ್ಪಿನ ತನಕ ಹೊತ್ತು ಸಲಹುವೆನು ನಿಮ್ಮನ್ನು ನೆರೆ ಬಂದಾಗ. ಉಂಟು ಮಾಡಿದವನು ನಾನೇ, ಹೊರುವವನು ನಾನೇ, ಹೌದು ನಿಮ್ಮನ್ನು ಹೊತ್ತು ಸಲಹುವವನು ನಾನೇ. ಪ್ರಿಯರೇ, ದೇವರ ಆಸ್ತಿಯಾಗಿದೆ ದೇವರ ಮಾತನ್ನು ನಾವು ಕೇಳಬೇಕೆಂದು. ಇದರಿಂದ ಅನುಗ್ರಹ, ಸಂರಕ್ಷಣೆ, ಆಶೀರ್ವಾದ ಎಷ್ಟು ಮಾತ್ರ ದೊಡ್ಡದಾಗಿದೆ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ಜೀವನದಲ್ಲಿ ನಮ್ಮನ್ನು ನೋಡಿದವರು, ನಮಗೆ ಪರಿಚಯ ಇದ್ದವರು, ಅನೇಕ ಸಂಬಂಧಗಳು ಅರ್ಧ ದಾರಿಯಲ್ಲೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ತೊರೆದು ಹೋಗುತ್ತಾರೆ. ಆದರೆ ದೇವರು ಹೇಳುತ್ತಿದ್ದಾರೆ, ನಿನ್ನ ಮುಪ್ಪಿನ ತನಕ ನೆರೆ ಬಂದಾಗ ಸಹ ದೇವರ ವಾಕ್ಯ ಆಲಿಸುವ ನಿನ್ನನ್ನು ನಾನು ಪ್ರೀತಿಸುತ್ತೇನೆ, ಸಲಹುತ್ತೇನೆ ಎಂದು. ಆಮೇನ್. ದೇವರ ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ದೇವರು ಎಷ್ಟು ಪ್ರೀತಿಯಿಂದ ಸಲಹುತ್ತಾರೆ ಎಂದು ನಾವು ದೇವರ ವಾಕ್ಯದಲ್ಲಿ ಗಮನಿಸಿದ್ದೆವು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಬಳಗ, ಸ್ನೇಹಿತರು ಸಹ ಕೋಪ ಬಂದಾಗ ನಿಮ್ಮನ್ನು ದೂರ ಮಾಡುತ್ತಾರೆ. ದೇವರ ವಾಕ್ಯ ಆಲಿಸುವವರು, ಅವರನ್ನು ದೇವರು ದೃಢವಾಗಿ ನಿಮಗೆ ಹೇಳುತ್ತಿದ್ದಾರೆ, ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ ಎಂದು ಒಂದು ವ್ಯಕ್ತಿ ಹೇಳುತ್ತಿದ್ದಾಗ ನನ್ನ ಯೋಚನೆಗೆ ಈಗ ಬರುತ್ತದೆ, ಕಾಲು ನೆನೆಯದೆ ಸಮುದ್ರ ಬೇಕಾದರೂ ದಾಟಬಹುದು, ಆದರೆ ಕಣ್ಣು ನೆನೆಯದೆ ಒಂದು ದಿನ ಸಹ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂದು. ಜೀವನದಲ್ಲಿ ಕಣ್ಣೀರಿನಿಂದ ಕೈ ತೊಳೆಯುವವರು ಅನೇಕ ಮಂದಿಗಳಿದ್ದಾರೆ. ಜೀವನದಲ್ಲಿ ಮೇಣದ ಬತ್ತಿ ತರ ಕರಗುವವರು, ಕಣ್ಣೀರಿನಿಂದ ಜೀವನ ಸಾಗಿಸುವವರು ಇದ್ದಾರೆ. ಎಲ್ಲರೂ ಸೌಭಾಗ್ಯದಲ್ಲಿ ಅಲ್ಲ ಜೀವನ ನಡೆಸುತ್ತಿರುವುದು. ಬಹಳ ನೋವನ್ನು ಅನುಭವಿಸುವವರು ಸಹ ಈ ವಾಕ್ಯವನ್ನು ಈಗ ಆಲಿಸುತ್ತಿದ್ದಾರೆ. ಪರವಾಗಿಲ್ಲ ಕಂದ, ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮ ಎಲ್ಲ ಕಾರ್ಯಗಳನ್ನು ಯಶಸ್ಸು ನೀಡುತ್ತಾರೆ. ವಾಕ್ಯ ಆಲಿಸುವ, ಪ್ರಾರ್ಥಿಸುವ, ನಿನ್ನನ್ನು ದೂರ ತಳ್ಳದ ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ಹೆಗಲ ಮೇಲೆ ಕೂರಿಸಿ ಸಲಗುವ ದೇವರಿದ್ದಾರೆ. ಅಲ್ಲೆಲುಯ್ಯ. ಒಂದು ದೋಷವು ನಿನಗೆ ಬರುವುದಿಲ್ಲ, ಒಂದು ಕೆಡುಕು ನಿನಗೆ ಉಂಟಾಗುವುದಿಲ್ಲ, ಒಂದು ಅನರ್ಥವು ನಿನ್ನ ಗುಡಾರದ ಬಳಿ ಬರುವುದಿಲ್ಲ. ನನ್ನ ದೇವರಲ್ಲಿ ನಾನು ವಿಶ್ವಾಸಿಸುತ್ತೇನೆ ಎಂದು ಪ್ರಾರ್ಥಿಸುವ ಪ್ರಾರ್ಥನೆಯಿಂದ ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ಆಮೇನ್. ನಮ್ಮೆ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ
ಸಂರಕ್ಷಿಸಲಿ. ದೀರ್ಘಾಯುಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.